ನಮಸ್ಕಾರ ಸ್ನೇಹಿತರೆ, ಮಾದೇಶ್ ಅಂತ. ಇವತ್ತಿನ ವಿಷಯ 10 ರೂಪಾಯಿ ನಾಣ್ಯ. ಏನಪ್ಪ ಇದು 10 ರೂಪಾಯಿ ನಾಣ್ಯ ಅಂತೀರಾ? ಇವತ್ತಿನ ಮಾರ್ಕೆಟಲ್ಲಿ ನೀವು ಕಿರಾಣಿ ಅಂಗಡಿ ಆಗಲಿ, ಬೀಡ ಅಂಗಡಿ ಆಗಲಿ, ತರಕಾರಿ ತಗೊಳಕ್ಕೆ ಹೋಗಲಿ, ಎಲ್ಲೇ ಹೋಗಿ ಈ 10 ರೂಪಾಯಿ ಕಾಯಿನ್ ನೀವು ನಿಮ್ಮ ಬಳಿ ಇದ್ದರೆ ಕೊಟ್ಟರೆ ಇದು ನಡೆಯೋದಿಲ್ಲ. ಇದು ಕೋಟಾ ಕಾಯಿನ್ ಅಂತ ಹೇಳ್ತಾರೆ ಎಲ್ಲರೂ. ಇದ್ರ ಬಗ್ಗೆ ನಾನು ನಿಮಗೆ ತಿಳಿಸೋಕೆ ಬಂದಿದ್ದೀನಿ. 10 ರೂಪಾಯಿ ನೋಟು, 20 ರೂಪಾಯಿ ನೋಟು, 50, 1000, 500 ಬೇಡ 2000 ಆದರೂ ಕೋಟಾ ನೋಟ್ ಬರ್ಬೋದು. ಆದರೆ ನೀವೇ ಯೋಚನೆ ಮಾಡಿ, 10 ರೂಪಾಯಿ ಕಾಯಿನ್ನ ಯಾರು ಕೋಟಾ ಮಾಡೋಕ್ಕೆ ಸಾಧ್ಯನಾ? ಯಾಕೆ ಸಾಧ್ಯ ಇಲ್ಲ? ಏನೇನೋ ಕೋಟಾ ಮಾಡ್ತಾರೆ, ಇದನ್ನು ಮಾಡ್ತಾರೆ ಅಂತ ನೀವು ಹೇಳ್ಬೋದು. ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಈ 10 ರೂಪಾಯಿ ಕಾಯಿನು ಒಂದೇ ಮೆಟಲಿಂದ ಆಗಿಲ್ಲ, 2 ಮೆಟಲು, ಒಂದು ಸ್ಟೀಲು ಮತ್ತು ಹಿತ್ತಾಳಿ, ಸುತ್ತಳತೆಯಲ್ಲಿ ಹಿತ್ತಾಳಿ ಇದೆ. ಇದ್ರದ್ದು ಒಂದು ಕಾಯಿನ್ನ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ತಗುಲುವ ವೆಚ್ಚ 7 ರೂಪಾಯಿ. RBI ಅವರು ಇದನ್ನು ಪ್ರಿಂಟ್ ಮಾಡೋಕ್ಕೆ ತಗುಲುವ ವೆಚ್ಚ 7 ರೂಪಾಯಿ. ಇದು ಒಂದು ಕಾಯಿನು 7 ಗ್ರಾಮ್ 700 ಮಿಲಿ ಇರುತ್ತೆ. ಇದು 7 ರೂಪಾಯಿ RBI ತಯಾರಿಸ್ತಾರೆ ಅಂದರೆ ಅವರು ಅಷ್ಟು ಬಲ್ಕಲ್ಲಿ ಮೆಟಲ್ ತಗೊಂಡು ತಯಾರಿಸಿದ್ರು 7 ರೂಪಾಯಿ ತಗುಲುತ್ತೆ. ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಇದನ್ನು ಮತ್ತೆ ಸಾಗಾಣಿಕೆ ಮಾಡೋಕ್ಕೆ ನಿಮಗೆ ಬೇರೆ ಬೇರೆ ಜಾಗಕ್ಕೆ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಎಕ್ಸ್ಟ್ರಾ ಆಗುತ್ತೆ. ಅದೇ ಇದನ್ನು ಡೂಪ್ಲಿಕೇಟ್ ಮಾಡೋಕೆ ಅಂದರೆ 7 ರೂಪಾಯಿ ಮಾಡೋಕ್ಕೆ 5 ರೂಪಾಯಿ ಟ್ರಾನ್ಸ್ಪೋರ್ಟಿಗೆ ಹಿಡಿದ್ರು, ಒಂದು 10 ರೂಪಾಯಿ ಕಾಯಿನ್ ರೆಡಿ ಮಾಡೋಕ್ಕೆ 12 ರೂಪಾಯಿ ತಗುಲುತ್ತೆ. ಯಾರಾದರೂ 2 ರೂಪಾಯಿ ಲಾಸ್ ಮಾಡ್ಕೊಂಡು 10 ರೂಪಾಯಿನ ಮ್ಯಾನುಫ್ಯಾಕ್ಚರ್ ಮಾಡಿ ಮಾರ್ಕೆಟಿಗೆ ಬಿಡ್ತಾರೆ? ಸಾಧ್ಯ ಇಲ್ಲ. ಆಮೇಲೆ ಲಕ್ಷಗಟ್ಟಲೆ, ಕೋಟಿಗಟ್ಟಲೆ ದುಡ್ಡನ್ನ 2000 ನೋಟು, 1000 ರೂಪಾಯಿ ನೋಟು, 500 ರೂಪಾಯಿ ನೋಟ್ ಆದರೆ ಈಸಿಯಾಗಿ ಸಾಗಿಸ್ಬೋದು. ಅದೇ ಈ 10 ರೂಪಾಯಿ ಕಾಯಿನ್ನ ಕೋಟಿಗಟ್ಟಲೆ ಸಾಗಿಸ್ಬೇಕು ಅಂದರೆ ನಿಮಗೆ ಟ್ರಕ್ಕಲ್ಲೇ ಸಾಗಿಸ್ಬೇಕು. ಆಮೇಲೆ ಇದು ಅಷ್ಟು ಈಸಿ ಅಲ್ಲ. ಸೊ ಈ 10 ರೂಪಾಯಿ ಕಾಯಿನು ಒರಿಜಿನಲ್ಲೇ ಬ್ಯಾಂಕಲ್ಲಿ ನಡೆಯುತ್ತೆ, ಎಲ್ಲ ಕಡೆ ನಡೆಯುತ್ತೆ. ಯಾರೋ ಒಬ್ಬರು ತಿಳಿದಿಲ್ಲದೆ ಅಂಥವರು ಇದನ್ನು ಹಬ್ಸಿದ್ದಾರೆ. 10 ರೂಪಾಯಿ ಇದು ಕೋಟಾ ಅಂತ. ಯಾಕೆ ಈ ಥರ ಹಬ್ಸಿದ್ದಾರೆ ಅನ್ನೋಕ್ಕೆ ಒಂದು ಉದಾಹರಣೆ ಕೊಡ್ತೀನಿ ನೋಡಿ. ಇಲ್ಲಿ 2 10 ರೂಪಾಯಿ ಕಾಯಿನ್, ಆದರೆ ನೋಡೋಕ್ಕೆ ಬೇರೆ ಬೇರೆ ಥರ ಕಾಣ್ತಾ ಇದೆ. ಒಂದರಲ್ಲಿ ನಮ್ಮ ಹೊಸ ರೂಪಾಯಿ ಚಿಹ್ನೆ ಇದೆ ನೋಡಿ, ಇದರಲ್ಲಿ ರೂಪಾಯಿ ಚಿಹ್ನೆ ಇದೆ, ಹಾಗೂ 10 ದಳಗಳಿವೆ. ಈ ಏನು ಎಲೆ ಥರ ಇದೆನೋ ಇವು 10 ಇದೆ. ಅದೇ ಈ ಕಾಯಿನಲ್ಲಿ ನೋಡಿ, ಸ್ಟೀಲಲ್ಲಿ 10 ರೂಪಾಯಿ ಇದೆ, ಮೇಲೆ ಕೆಳಗೆ ಎರಡರಲ್ಲೂ ಇಲ್ಲಿ 10 ಬಂದಿರೋ ಹಾಗೆ ಇಲ್ಲಿ ಬಂದಿಲ್ಲ. ಆಮೇಲೆ ಇದರಲ್ಲಿ 15 ದಳಗಳಿದೆ, 10 ಇಲ್ಲ. ಸೊ ಜನ ಇದನ್ನು ಕೋಟಾ ಕಾಯಿನ್ ಅನ್ನೋ ಕಾರಣ ಈ ನಾಣ್ಯ ಯಾಕೆ ಹೀಗಿದೆ ಅನ್ನೋಕ್ಕೂ ಒಂದು ರೀಸನ್ ಇದೆ. 10 ರೂಪಾಯಿ ಕಾಯಿನ್ ಚಲಾವಣೆಗೆ ಬಂದಿದ್ದು 2008ರಲ್ಲಿ. ಈ ಕಾಯಿನ್ ಇಸ್ವಿ ನೋಡಿ 2009ರಲ್ಲಿ ಪ್ರಿಂಟ್ ಆಗಿರೋದು. ಈ ರುಪಿ ಚಿಹ್ನೆ ನಮ್ಮ ಭಾರತ ದೇಶದಲ್ಲಿ ಜಾರಿ ತಂದಿದ್ದು 2013ರಲ್ಲಿ, ಹಾಗೂ ಈ ಕಾಯಿನ್ನು 2015ರಾಗಿರೋದ್ರಿಂದ ಈ ರುಪಿ ಚಿಹ್ನೆ ಇದರಲ್ಲಿದೆ. ಈ ಕಾಯಿನ್ಗಳು ಹೊಸದಾಗಿ ಮಾರ್ಕೆಟಿಗೆ ಬಂದಾಗ ಭಾಳ ಕಮ್ಮಿ ಪ್ರಮಾಣದಲ್ಲಿದ್ದು, ಹಾಗಾಗಿ ಜನ ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತ ಲಕ್ಷ್ಮೀ ಪೂಜೆಗೆ ಅಂತ ಎಲ್ಲ ತೆಗೆದಿಟ್ಟಿದ್ರು. ಈ ಡಿಮಾನಿಟೈಸೇಷನ್ ಆದಮೇಲೆ ಎಲ್ಲರೂ ಚಲಾವಣೆ ಮಾಡಬೇಕು ಅಂತೇಳಿ ಈ ಕಾಯಿನ್ಗಳನ್ನ ಮಾರ್ಕೆಟಿಗೆ ಬಿಟ್ಟರು. ಮಾರ್ಕೆಟಿಗೆ ಬಿಟ್ಟಾಗ ಯಾರೋ ಒಬ್ಬ ಒರಿಜಿನಲ್ ಕಾಯಿನ್ನು ಹೀಗೆ 2 ಮೆಟಲ್ ಮೇಲೆ ಪ್ರಿಂಟ್ ಆದರೆ ಮಾತ್ರ ಒರಿಜಿನಲ್ಲು, ರೂಪಿ ಚಿಹ್ನೆ ಇದ್ದರೆ ಒರಿಜಿನಲ್ಲು, 10 ದಳ ಇದ್ದರೆ ಒರಿಜಿನಲ್ಲು. ಇದು 15 ದಳ ಇದೆ, ಇದು ಒಂದು ಹತ್ರ ಮಾತ್ರ 10 ರೂಪಾಯಿ ಅಂತ ಪ್ರಿಂಟ್ ಆಗಿದೆ, ಆದ್ದರಿಂದ ಇದು ಡೂಪ್ಲಿಕೇಟ್ ಅಂತ ಹಬ್ಬಿಸ್ಬಿಟ್ರು. ಈ ಥರ ಮೆಸೇಜು ಎಲ್ಲ ಕಡೆ ಹಬ್ಬಿ ಈಗ ಮಾರ್ಕೆಟಲ್ಲಿ 10 ರೂಪಾಯಿ ಕಾಯಿನ್ ಕೊಟ್ಟರೆ ಯಾರೂ ಚಲಾವಣೆ ಮಾಡ್ತಿಲ್ಲ. ದಯವಿಟ್ಟು ಸ್ನೇಹಿತರೆ, 10 ರೂಪಾಯಿ ಕಾಯಿನ್ ಏನಿದೆ ಅಲ್ಲ, ಅದು ಯಾವುದೇ ಕಾರಣಕ್ಕೂ ನಕಲಿ ಮಾಡೋಕೆ ಆಗಲ್ಲ. ಮಾಡಿದರೂ ಸಹ ಅದನ್ನು ಮಾರ್ಕೆಟಿಗೆ ತಲುಪ್ಸೋಕ್ಕೆ ಅವರಿಗೆ 10 ರೂಪಾಯಿಗಿಂತ ಜಾಸ್ತಿ ಖರ್ಚು ತಗಲುತ್ತೆ. ಆದ್ದರಿಂದ ಎಲ್ಲರೂ ಯಾರೋ ಹಬ್ಸಿರೋ ಮೆಸೇಜನ್ನು ಬಿಟ್ಟು ತಮ್ಮ ಸ್ವಂತ ಆಲೋಚನೆಯಿಂದ ಒಮ್ಮೆ ಯೋಚನೆ ಮಾಡಿ 10 ರೂಪಾಯಿ ಕಾಯಿನನ್ನು ಚಲಾವಣೆ ಮಾಡಿ. ಎಲ್ಲ ಬ್ಯಾಂಕ್ಗಳಲ್ಲೂ ತಗೊಂತಾರೆ. ಆಮೇಲೆ ಇನ್ನೊಂದು 1000 ರೂಪಾಯಿ ನೋಟು, 2000 ನೋಟ್ಗಳಿಗೆ ನೋಟ್ ಎಣಿಸೋ ಮಿಷಿನ್ ಇದೆ, ಕೋಟಾನ ಅಲ್ಲ ಅಂತ ಗೊತ್ತಾಗುತ್ತೆ. ಕಾಯಿನಿಗೆ ಯಾವುದೇ ಥರದ ಯಾವುದೇ ಮಿಷಿನ್ ಇಲ್ಲ. ನೀವು ಕೋಟಾ ಕಾಯಿನ್ ಅಂತ ಇದು ನಿಮಗೆ ಸಿಕ್ಕರು ತಗೊಂಡು ಬ್ಯಾಂಕಿಗೆ ಕಟ್ಟಿದ್ರು ಅವ್ರು ಕಟ್ಟಿಸ್ಕೊತಾರೆ. ಯಾಕಂದರೆ ಇದನ್ನು ಒರಿಜಿನಲ್ ಡೂಪ್ಲಿಕೇಟ್ ಅಂತ ಕಂಡುಹಿಡಿಯೋ ಅಂತ ಯಂತ್ರ ಇನ್ನೂ ತಯಾರಿಸಿಲ್ಲ. ಒರಿಜಿನಲ್ ಡೂಪ್ಲಿಕೇಟ್ ಯಂತ್ರನೇ ತಯಾರಿಸಿಲ್ಲ. ನೀವೇ ಡಿಸೈಡ್ ಮಾಡೋದು ತಪ್ಪಾಗುತ್ತೆ. ಆದ್ದರಿಂದ ಭಾಳಷ್ಟು ಜನಕ್ಕೆ ತೊಂದರೆ ಆಗ್ತಾಯಿದೆ. ದಯವಿಟ್ಟು ಎಲ್ಲರೂ 10 ರೂಪಾಯಿ ನೋಟನ್ನ ಚಲಾವಣೆ ಮಾಡಿ. 10 ರೂಪಾಯಿ ನೋಟನ್ನ ಒಂದು ಕಡೆ ಸೇರಿಸೋ ಹಾಗೆ ಮಾಡಬೇಡಿ. ಕೆಲವರು
ಕಿಡಿಗೇಡಿಗಳು ಈ ಮೇಲಿನ ಹಿತ್ತಾಳಿಯನ್ನು ತೆಗೆದು ಆಭರಣಗಳು, ಬೇರೆ ಬೇರೆ ಥರ ಏನೇನೋ ಕೆಲಸಕ್ಕೆ ಕರಗಿಸಿ ಬಳಸ್ತಾ ಇದ್ದಾರೆ. ಈ ಥರ ಮಿಸ್ಯೂಸ್ ಆಗಬಾರ್ದು ಅಂದರೆ ಈ ಕಾಯಿನ್ಗಳನ್ನ ನೀವು ಮತ್ತೆ ಚಲಾವಣೆ ಮಾಡಬೇಕು. ನಾನಂತೂ ಚಲಾವಣೆ ಮಾಡ್ತಾಯಿದ್ದೀನಿ, ನೀವು ಕೂಡ ಮಾಡಿ. ನಿಮಗೆ ಹಾಗೂ ಅನಿಸಿದರೆ 10 ರೂಪಾಯಿ ಕಾಯಿನ್ ನಡೆಯಲ್ಲ ಅಂದರೆ ನನ್ನ ಬಳಿ ತಂದು ಕೊಡಿ. ನೀವೆಷ್ಟು ತಂದು ಕೊಟ್ಟರು ನಾನು ಸ್ವೀಕರಿಸ್ತೇನೆ. ಧನ್ಯವಾದಗಳು.